ಜನಪರ ಪ್ರಾಬ್ಲಮ್ ಏನಿದೆ ಯಾವಾಗಲೂ ಕೂಡ ಬಹಳ ಗಂಭೀರವಾಗಿ ಅದು ಮಾತಾಡುವರು. ಸೊ ಆ ಸರಳದ ಒಂದು ಕ್ಯಾಂಡಿಡೇಟು ನಮ್ಮ ಮಂಜೇಶ್ವರದಲ್ಲಿ ಮತ್ತೊಮ್ಮೆ ತಮ್ಮ ಪ್ರೀತಿ ಎಲ್ಲ ತಾವು ಕೊಡುತ್ತೀರ ನಂಬಿಕೆಯಲ್ಲಿ ನಮ್ಮಲ್ಲಿ ಇದ್ದಾರೆ. ಬಂಧು ಬಾಂಧವರೇ, ಈ ಬಾರಿ 2026 ಈ ಚುನಾವಣೆ ಎಲೆಕ್ಷನ್ದಲ್ಲಿ ನಾವೆಲ್ಲರೂ ಕೂಡ ಜಾಸ್ತಿ ಪ್ರೀತಿ ಕೊಟ್ಟು ಇಲ್ಲಿ ಮಂಜೇಶ್ವರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಹಳೆಯ ಕೇರಳದ ಅಧ್ಯಕ್ಷರು ನಮ್ಮ ಸುರೇಂದ್ರನವರು ಗೆದ್ಕೊಂಡು ವಿಧಾನಸಭೆಗೆ ಹೋಗಲೇಬೇಕು. ಅದು ನಮ್ಮ ಕೈನಲ್ಲಿ ಇದೆ, ನಾವೆಲ್ಲ ಅದು ಮಾಡಬೇಕು. 2016 ಎಲೆಕ್ಷನ್ ನಲ್ಲಿ ಬರೀ 89 ವೋಟ್ನಲ್ಲಿ ಇಲ್ಲಿ ನಾವು ವಿಕ್ಟರಿ ಮಿಸ್ ಮಾಡಿದ್ವಿ. 2021 ಕೂಡ 845 ವೋಟ್ನಲ್ಲಿ ನಾವು ಮಿಸ್ ಮಾಡಿದ್ವಿ. ಬಹಳ ಹತ್ತಿರದಲ್ಲಿ ನಾವಿದ್ವಿ. ಈ ಬಾರಿ ತಾವೆಲ್ಲರೂ ಕೂಡ ಮಂಜೇಶ್ವರದಲ್ಲಿ ಡೆವಲಪ್ಮೆಂಟ್ ಬೇಕು. ಎಲ್ಲಿ ಭಾರತೀಯ ಜನತಾ ಪಾರ್ಟಿ ಬರ್ತದೆ, ಎಲ್ಲಿ NDA ಬರ್ತದೆ, ಎಲ್ಲಿ ಲೋಟಸ್ ಬರ್ತದೆ, ಅಲ್ಲಿ ಡೆವಲಪ್ಮೆಂಟ್ ಬಂದೇ ಬರ್ತದೆ. ಲಾಸ್ಟ್ 5 ವರ್ಷದಲ್ಲಿ ಕೇರಳದಲ್ಲಿ ನಮಗೊಂದು MP, ಕೇರಳ ಜನ ಪ್ರೀತಿಯಲ್ಲಿ ಒಂದು MP ಕೊಟ್ಟಿದ್ದಾರೆ, 2 ಮುನ್ಸಿಪಾಲಿಟಿ ಚೇರ್ಮನ್ ಕೊಟ್ಟಿದ್ದಾರೆ, 1 ಮೇಯರ್ ಕೊಟ್ಟಿದ್ದಾರೆ, 32 ಪಂಚಾಯತ್ ಅಧ್ಯಕ್ಷರು ಕೊಟ್ಟಿದ್ದಾರೆ. ಎಲ್ಲಾ ಕಡೆಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಎಲ್ಲಿ ಮುಂದೆ ಬರ್ತಾ ಇದೆ, ಹಿಂದೆ ಡೆವಲಪ್ಮೆಂಟ್ ಬರ್ತಾ ಇದೆ. ನಾವು ಮಂಜೇಶ್ವರ 1985 ಕಾಸರಗೋಡು ಡಿಸ್ಟ್ರಿಕ್ಟ್ ಕೇರಳದಲ್ಲಿ ಕ್ರಿಯೇಟ್ ಆಯಿತು. ಆಲ್ಮೋಸ್ಟ್ 39 ವರ್ಷಕ್ಕೆ ಮುಂಚೆ ಈ ಡಿಸ್ಟ್ರಿಕ್ಟ್ ಹುಟ್ಟಿತು. ಆದ್ರೆ ಇಲ್ಲಿ ಡೆವಲಪ್ಮೆಂಟಲ್ ಇಂಡಿಕೇಟರ್ಸ್ ನೋಡುವಾಗ ಬರೀ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಮಾತ್ರ ಒಂದಿದೆ. ಮಂಜೇಶ್ವರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ 001. ಆನ ಡೆವಲಪ್ಮೆಂಟಲ್ ಇಂಡಿಕೇಟರ್ಸ್ ನಲ್ಲಿ ನಾವು ಕಡೆಸಿದಲ್ಲಿ ಇದ್ವಿ. 140 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಲಾಸ್ಟ್ ಇದ್ವಿ. ಬರೀ ಬೇಸಿಕ್ ಪ್ರೈಮರಿ ಫೆಸಿಲಿಟಿ ಕೂಡ ಇಲ್ಲಿ ಇಲ್ಲ. LDF UDF ಅವರು ಇಷ್ಟು ವರ್ಷ 50-60 ಸಾವಿರ ಮಾರಿ ಅವರು ಇಲ್ಲಿ MLA ಆಗಿದ್ದಾರೆ. ಬಟ್ ಡೆವಲಪ್ಮೆಂಟಲ್ ಇಂಡಿಕೇಟರ್ಸ್ ನಲ್ಲಿ ಕಡೆಯದಾಗಿ ನಮ್ಮ ಮಂಜೇಶ್ವರ ಇದೆ. ಈ ಬಾರಿ ಮಂಜೇಶ್ವರದಲ್ಲಿರುವ ಎಲ್ಲ ನಮ್ಮ ಪ್ರೀತಿಯ ಮಿತ್ರರು, ನಮ್ಮ ಜನತಾ ತಾವೆಲ್ಲರೂ ಕೂಡ ಸ್ವಲ್ಪ ಯೋಚನೆ ಮಾಡಿ, ಇಲ್ಲ ನಮಗೆ ಡೆವಲಪ್ಮೆಂಟ್ ಬೇಕು. ಒಂದು 30 ಕಿಲೋಮೀಟರ್ ಹತ್ತಿರ ಬೆಂಗಳೂರು, ಇಡೀ ನಮ್ಮ ಇಂಡಿಯಾದಲ್ಲಿ ಡೆವಲಪ್ಮೆಂಟಲ್ ಇಂಡಿಕೇಟರ್ಸ್ ನಲ್ಲಿ ಮುಂದೆ ಇರುವ 30 ಕಿಲೋಮೀಟರ್ ದಾಟಿ ಬಾರ್ಡರ್ ದಾಟಿದ ಮೇಲೆ ಬೆಂಗಳೂರು ನಮ್ಮ ಡೆವಲಪ್ಮೆಂಟಲ್ ಇಂಡಿಕೇಟರ್ಸ್ ನಲ್ಲಿ ಭಾರತ ದೇಶದಲ್ಲಿ ಮುಂದೆ ಇರುವ ಒಂದು ಜಾಗ. 99% ಲಿಟ್ರಸಿ ರೇಟು, ಸಾಫ್ಟ್ವೇರ್ ಕಂಪನಿ ಎಲ್ಲ 30 ಕಿಲೋಮೀಟರ್ ಆ ಕಡೆ ಇದೆ. ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕಂಟಿನ್ಯೂಸ್ ಆಗಿ MLA ಇದೀವಿ, ನಾವು MLC ಇದೀವಿ, MP ಇದೀವಿ, ಪಂಚಾಯತ್ ನಲ್ಲಿ ಇದೀವಿ, ಎಲ್ಲಾ ಕಡೆಯಲ್ಲಿ ಇದೀವಿ. ಅಣ್ಣ ಇಲ್ಲಿ ಜನ ಜಸ್ಟ್ ನೋಡ್ಬೇಕು, ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಇರುವಾಗ ಗ್ರೋತ್ ಯಾವ ತರ ಇದೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದ್ಸಾರಿ ನಾವು ಆಪರ್ಚುನಿಟಿ ಕೊಡಬೇಕು, ಒಂದು ಸಾರಿ ಡೆವಲಪ್ಮೆಂಟ್ ನಲ್ಲಿ ಮುಂದೆ ತಗೊಂಡು ಹೋಗ್ಬೇಕು. ನಾವೆಲ್ಲ ಕೂಡ ಚಿಂತನೆ ಮಾಡಬೇಕು. ಅದು ಸುರೇಂದ್ರ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅವರೊಂದು ಪರ್ಸನಲ್ ಲೀಡರ್ ಆಗಿ, ಪರ್ಸನಲ್ ಫ್ರೆಂಡ್ ಆಗಿ, ಪರ್ಸನಲ್ ಬ್ರದರ್ ಆಗಿ ನಾನು 5 ವರ್ಷ ನೋಡ್ತಾ ಇದ್ದೀನಿ. ಇಡೀ ತನ್ನ ಲೈಫ್ ಜನತಾಕ್ಕೋಸ್ಕರ ಅವರು ಅರ್ಪಣೆ ಮಾಡಿದ್ದಾರೆ. MP ಎಲೆಕ್ಷನ್ ಆಗುವಾಗ ಕೂಡ ನಮ್ಮ ಪಾರ್ಟಿ ಆದೇಶ ಮಾಡ್ತದೆ, ನೀವು ರಾಹುಲ್ ಗಾಂಧಿಗೆ ವಿರುದ್ಧ ತಾವು ನಿಲ್ಬೇಕು. ಅಲ್ಲಿ ಹೋಗಿ ಪಾರ್ಟಿ ವೋಟ್ ಶೇರ್ ಏನಿದೆ ವಯನಾಡಿನಲ್ಲಿ ಬಹಳ ಜಾಸ್ತಿ ಮಾಡಿ ತೋರಿಸಿದ್ದಾರೆ. ಒಂದು ನಮ್ಮ ಪಾರ್ಟಿಗೆ ಒಂದು ಡೆಡಿಕೇಟೆಡ್ ಲಾಯಲ್ ಸರ್ವೆಂಟ್. ಏನ್ ನಮ್ಮ ಪಾರ್ಟಿ ಸುರೇಂದ್ರನವ್ರಿಗೆ ಇಷ್ಟು ವರ್ಷ ಏನ್ ಮಾಡ್ಬೇಕಂತ ಹೇಳಿದಾರೆ ಎಲ್ಲ ಕೂಡ ಮಾಡಿ ತೋರಿಸಿದ್ದಾರೆ. ಈ ಬಾರಿ ಆ ತರ ಒಂದು ಒಳ್ಳೆ ಮನುಷ್ಯ, ಒಂದು ಒಳ್ಳೆ ಲೀಡರ್ ಅಸೆಂಬ್ಲಿ ಒಳಗಡೆ ಹೋಗಲೇಬೇಕು. ಅಸೆಂಬ್ಲಿ ಒಳಗಡೆ ಸುರೇಂದ್ರನ್ ತರ ಒಂದು ಮನುಷ್ಯ ಹೋಗಿಲ್ಲನಾ, ಅದು ಜನನಾಯಕದಲ್ಲಿ ಅದು ಸರಿ ಇರಲ್ಲ. ಒಂದು ಒಳ್ಳೆ ಮನುಷ್ಯ 30-40 ವರ್ಷ ನಮ್ಮ ಜನ ಡೆವಲಪ್ಮೆಂಟ್ಗೋಸ್ಕರ ಡೆಡಿಕೇಟ್ ಮಾಡಿ, ಪಾರ್ಟಿ ಗ್ರೋತ್ಗೋಸ್ಕರ ಡೆಡಿಕೇಟ್ ಮಾಡಿ, ಇಡೀ ಕೇರಳದಲ್ಲಿ ಎಲ್ಲಾ ಕಡೆ ಓಡಾಡಿ ನಮಗೋಸ್ಕರ ಒಂದು ಮನುಷ್ಯ ಇದ್ದಾರೆ, ನಮ್ಮ ಸುರೇಂದ್ರನವರು. ನಾವೆಲ್ಲರೂ ಕೂಡ ಇಂದ ಸಾರಿ ನೆಕ್ಸ್ಟ್ ಒಂದು 2 ಡೇಸ್ ನಮಗಿದೆ ಹೌಸ್ ಟು ಹೌಸ್ ಕ್ಯಾಂಪೇನಿಂಗ್ ಅವಕಾಶ ಇದೆ. ನಾಳೆ ಹೌಸ್ ಟು ಹೌಸ್ ಕ್ಯಾಂಪೇನಿಂಗ್ ಮಾಡಬಹುದು. ಇವತ್ತು 4:30 ಗಂಟೆಗೆ ಮೇಲೆ ಹೌಸ್ ಟು ಹೌಸ್ ಕ್ಯಾಂಪೇನಿಂಗ್ ಮಾಡಬಹುದು. ನಾವೆಲ್ಲರೂ ಕೂಡ, ನಾವು ಸುರೇಂದ್ರನ್, ನಾವೆಲ್ಲರೂ ಕೂಡ ನಾವು ಅಭ್ಯರ್ಥಿ, ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಆಗಿ ನಾವು ಹಾಕಿದ್ವಿ. ಆ ಒಂದು ಫೀಲಿಂಗ್ ನಲ್ಲಿ ನೆಕ್ಸ್ಟ್ ಒಂದು 48 ಗಂಟೆ ಹೌಸ್ ಟು ಹೌಸ್ ಕ್ಯಾಂಪೇನಿಂಗ್ ತಾವು ಮಾಡಬಹುದು. 5 ಜನ ಕಡಿಮೆ ತಾವು ಮಾಡಬಹುದು. ತಾವು ಮಾಡಿ ಇಂದ ಲಾಸ್ಟ್ ಮಿನಿಟ್ ನಲ್ಲಿ ಇನ್ನೊಂದು ಬಾರಿ 89 ವೋಟ್ ನಲ್ಲಿ ಸೋಲಿದ್ವಿ, ಇನ್ನೊಂದು ಬಾರಿ 845 ವೋಟ್ ನಲ್ಲಿ ಸೋಲಿದ್ವಿ. ಆ ಚರಿತ್ರ ನಮಗೆ ಬೇಡ ಸರ್. ಇಂಡಿಯಾದಲ್ಲಿ ಎಲ್ಲಿ ಕೂಡ ಈ ತರ ಒಂದು ಚರಿತ್ರ ಇಲ್ಲ. ಮಂಜೇಶ್ವರದಲ್ಲಿ ಯಾರ್ಯಾರಿಗೋ ನಾವು ವೋಟ್ ಮಾಡಿ ತೋರಿಸಿದ್ವಿ. ಒಂದೇ ಒಂದು ಬಾರಿ ಭಾರತೀಯ ಜನತಾ ಪಾರ್ಟಿ. ಇಲ್ಲಿ ನಮ್ಮ ಅಧ್ಯಕ್ಷರು ಕೂಡ ಇಲ್ಲಿ ಇದ್ದಾರೆ, ನಮ್ಮ ಪಂಚಾಯತ್ ಅಧ್ಯಕ್ಷರವರು, ಅವ್ರಿಗೊಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ. ಒಂದು ಸಾರಿ ಭಾರತೀಯ ಜನತಾ ಪಾರ್ಟಿಗೆ ನಾವು ಆಪರ್ಚುನಿಟಿ ಕೊಡೋಣ. ಒಂದು ಸಾರಿ ಮಂಜೇಶ್ವರದಲ್ಲಿ ಲೋಟಸ್ ನಾವು ಆಪರ್ಚುನಿಟಿ ಕೊಡೋಣ. ಒಂದು ಬಾರಿ ನಾವು ಸುರೇಂದ್ರನವರಿಗೆ ಆಪರ್ಚುನಿಟಿ ಕೊಟ್ಟು ನೋಡೋಣ. ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು. ಇಲ್ಲಿ ಬರೀ ಮಂಜೇಶ್ವರದಲ್ಲಿ ನನ್ನ ಪ್ರಕಾರ ಇಲ್ಲಿ ಬರೀ 2 ಜಾತಿ, 2
ಎರಡು ರಿಲಿಜಿಯನ್ ಅವರೊಳಗಡೆ ಇರುವ ಎಲೆಕ್ಷನ್ ಅಲ್ಲ, ಇದು ಡೆವಲಪ್ಮೆಂಟ್ ಎಲೆಕ್ಷನ್. ಎಲ್ಲಾ ತರ ಕೂಡ ಯಾರು ಏನೇನೋ ಮಾತಾಡ್ತಾರೆ. ಈ ಸಾರಿ ಮಂಜೇಶ್ವರದಲ್ಲಿರುವ ಜನತಾ ಒಂದು ಸಾರಿ ಯೋಚನೆ ಮಾಡಬೇಕು. ನಾವು ಒಂದೊಂದು ಸಾರಿ ಎಲೆಕ್ಷನ್ ಮಾಡ್ತೀವಿ, ಒಂದೊಂದು ಸಾರಿ ವೋಟ್ ಮಾಡ್ತೀವಿ, ಅಣ್ಣ ಡೆವಲಪ್ಮೆಂಟ್ ಮುಂದೆ ಹೋಗ್ತೀವಿ, ಆ ಮುಂದೆ ಹೋಗ್ತಾ ಇಲ್ಲ, ನಾವು ಹಿಂದೆ ಹೋಗ್ತಾ ಇದ್ವಿ. ಅದು ಈ ಕೇರಳದಲ್ಲಿ ಅಲ್ಲಿರುವ ತಿರುವನಂತಪುರದಲ್ಲಿ ಇರುವ LDF ಸರ್ಕಾರ, UDF ಸರ್ಕಾರ ಇದಕ್ಕೆ ಮುಂಚೆ ಅವರು ಕಾಸರಗೋಡು ಮ್ಯಾಪ್ ನಲ್ಲಿ ಇಲ್ಲ, ಒಂದು ಬಾರ್ಡರ್ ಡಿಸ್ಟ್ರಿಕ್ಟ್ ಅವರ ಕನಸಿನಲ್ಲಿ ಕೂಡ ಇಲ್ಲ. ಒಂದು ಬಾರ್ಡರ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಬಗ್ಗೆ ತಿರುವನಂತಪುರದಲ್ಲಿ ಸೆಕ್ರೆಟರಿಯೇಟ್ ಇರುವ ಚೀಫ್ ಮಿನಿಸ್ಟರ್ಗೂ ಸೆಕ್ರೆಟರಿಯೇಟ್ ಇರುವ ದೊಡ್ಡವರಿಗೂ ಒಂದು ಬಾರ್ಡರ್ ಡಿಸ್ಟ್ರಿಕ್ಟ್ ಬಗ್ಗೆ ಯಾವುದೇ ಒಂದು ಚಿಂತನೆ ಇಲ್ಲ. ಬಾರ್ಡರ್ ಡಿಸ್ಟ್ರಿಕ್ಟ್ ಬಗ್ಗೆ ನಮಗೊಂದು ಚಿಂತನೆ ಇದೆ, ಭಾರತೀಯ ಜನತಾ ಪಾರ್ಟಿಗೆ ಒಂದು ಕಲ್ಪನೆ ಇದೆ. ಅದಕ್ಕೆ ಒಂದು ಒಳ್ಳೆಯ ಕ್ಯಾಂಡಿಡೇಟ್ ಮತ್ತೊಮ್ಮೆ ನಿಮ್ ಮುಂಚೆ ನಿಲ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಒಂದು ದೊಡ್ಡ ಪ್ರೀತಿ ತೋರಿಸಿ ಈ ಬಾರಿ ನಮ್ಮ ಸುರೇಂದ್ರನ್ ಅವರು ಗೆದ್ದು ತಾವು ಅಸೆಂಬ್ಲಿ ಕಳಿಸಬೇಕು. ನಮ್ಮಲ್ಲಿ ನಾನು ಎರಡು ಕೈ ಮುಗಿಸಿ ನಿಮ್ಮ ಕಾಲ್ ನಾನು ಟಚ್ ಮಾಡಿ ನಾನು ಹೇಳ್ತೀನಿ, ಈ ಬಾರಿ ಈ ಮನುಷ್ಯ ಹೋಗಿಲ್ಲನ ಜನಾಂಗದಲ್ಲಿ ಅದು ತಪ್ಪಾಗ್ತದೆ, ಅದು ತಪ್ಪಾಗ್ತದೆ. ಯಾರೋ ಎಲ್ಲಿ ಹೋಗ್ತಾರೆ, ಏನ್ ಕೆಲಸ ಕೂಡ ಮಾಡಲ್ಲ, 5 ವರ್ಷ ಟೈಮ್ ಪಾಸ್ ಮಾಡಿಬಿಟ್ಟು ವಾಪಸ್ ಬರ್ತಾರೆ, ಅದೇ ಕಾನ್ಸ್ಟಿಟ್ಯೂಷನ್ ಕಂಟೆಸ್ಟ್ ಮಾಡ್ತಾರೆ. ಅಣ್ಣ ನಮ್ಮ ಕೆಲಸ ಮಾಡುವ ಒಂದು ಮನುಷ್ಯಕ್ಕೂ ತಾವೆಲ್ಲ ಆಪರ್ಚುನಿಟಿ ಕೊಡಬೇಕನ್ನು ಮತ್ತೊಮ್ಮೆ ಹೇಳಿ, ಕೇರಳದಲ್ಲಿ ಪ್ರಧಾನ ಮಂತ್ರಿ ಅವರು ಎಲ್ಲಾ ಕಡೆ ಕೂಡ ಮಾತಾಡುವುದು ಒಂದೇ ಒಂದು, UDF LDF ಇಂಡಿಯಾದಲ್ಲಿ 27 ಕಡೆಯಲ್ಲಿ ಒಟ್ಟಿಗೆ ಇದ್ದಾರೆ. 27 ಕಡೆಯಲ್ಲಿ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು ತಾವು ಹೋಗಿಬಿಟ್ಟಿದ್ದಾರೆ. ನನ್ನ ರಾಜ್ಯದಲ್ಲಿ ಒಂದು ಲೆಫ್ಟ್ ಕಾಂಗ್ರೆಸ್ ಅವರು ಒಟ್ಟಿಗೆ ಇದ್ದಾರೆ, ಪುದುಚೇರಿ ಲೆಫ್ಟ್ ಕಾಂಗ್ರೆಸ್ ಒಟ್ಟಿಗೆ ಇದ್ದಾರೆ, 27 ರಾಜ್ಯದಲ್ಲಿ ಒಟ್ಟಿಗೆ ಇದ್ದಾರೆ. ಒಂದೇ ರಾಜ್ಯದಲ್ಲಿ ಒಟ್ಟಿಗೆ ಇಲ್ಲ ಡ್ರಾಮಾ ಮಾಡುವುದು ಕೇರಳದಲ್ಲಿ ಮಾತ್ರ. ಇಡೀ ಮಂಜೇಶ್ವರದಲ್ಲಿರುವ ಜನತಾ ನಮ್ಮೆಲ್ಲರೂ ಕೂಡ ಗೊತ್ತು. ಇಲ್ಲಿ A ಟೀಮ್ B ಟೀಮ್ ಯಾರು ನಿಮಗೆ ಗೊತ್ತು? ಇಲ್ಲಿ A ಟೀಮ್ B ಟೀಮ್ ಇಬ್ಬರು LDF UDF ಮಾತ್ರ, ಅವರಿಬ್ಬರು ಮಾತ್ರ ಒಂದೇ ಟೀಮ್. ನಾವು ಜನ ಪರವಾಗಿರುವ ಒಂದು ಟೀಮು, ಕೇರಳ ಜನ ಡೆವಲಪ್ಮೆಂಟ್ ನಲ್ಲಿ ಮುಂದೆ ಹೋಗ್ಬೇಕನ್ನು ಥಿಂಕ್ ಮಾಡುವ ಒಂದು ಟೀಮು. ಅದಕ್ಕೆ A ಟೀಮ್ B ಟೀಮ್ ಎಲ್ಲ ಬಿಟ್ಬಿಟ್ಟು ಈ ಬಾರಿ ಡೆವಲಪ್ಮೆಂಟ್ ಟೀಮ್, ಭಾರತೀಯ ಜನತಾ ಪಾರ್ಟಿ ಡೆವಲಪ್ಮೆಂಟ್ ಟೀಮ್ಗೂ ತಾವೊಂದು ಆಶೀರ್ವಾದ ಮಾಡಬೇಕು, ತಾಮರೆಗೆ ಆಶೀರ್ವಾದ ಮಾಡಬೇಕು. ಏಪ್ರಿಲ್ 9ನೇ ತಾರೀಕು ತಾವೆಲ್ಲರೂ ಕೂಡ ಈ ಬಟನ್ ನಾವು ಪ್ರೆಸ್ ಮಾಡುವುದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್. ಮಂಜೇಶ್ವರ ಮುಂದೆ ಹೋಗ್ಬೇಕು, ಮುಂದೆ ಹೋಗ್ಬೇಕು, ಮುಂದೆ ಹೋಗ್ಬೇಕು. ಆ ಸರಿ ಮಾತ್ರ ಯೋಚನೆ ಮಾಡಿ ತಾವು ಬಟನ್ ಪ್ರೆಸ್ ಮಾಡಬೇಕು. ಕಾರಣ ತಮ್ಮ ಮಕ್ಕಳಲ್ಲಿ ಹುಡ್ತಾರೆ, ನೆಕ್ಸ್ಟ್ 20-30 ವರ್ಷ ತಮ್ಮ ಮಕ್ಕಳಲ್ಲಿ ಇರ್ತಾರೆ. ಅವ್ರಿಗೊಂದು ಒಳ್ಳೆಯ ಫೆಸಿಲಿಟಿ ಬೇಕು, ಒಳ್ಳೆಯ ಹಾಸ್ಪಿಟಲ್ ಬೇಕು, ಅವಸರ ಇದೆ ಹಾಸ್ಪಿಟಲ್ ಹೋಗ್ಬೇಕು, ಒಳ್ಳೆಯ ಸ್ಕೂಲ್ ಒಳ್ಳೆಯ ಕಾಲೇಜ್ ಬೇಕು. ಎಲ್ಲಾ ಕಡೆಯಲ್ಲಿ ಕೂಡ ಇಲ್ಲಿಂದ ಮ್ಯಾಂಗ್ಳೂರು ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ತಾವು ಯಾವುದೇ ಸಮಾಜ, ಯಾವುದೇ ಜಾತಿ ಎಲ್ಲಿ ಇದೀರನ್ನ ಕೂಡ ಈ ಬಾರಿ ನೀವು ಬಟನ್ ಪ್ರೆಸ್ ಮಾಡುವಾಗ ಒಂದು 30 ಸೆಕೆಂಡ್ ಥಿಂಕ್ ಮಾಡಿ ಡೆವಲಪ್ಮೆಂಟ್ ಆಗ್ತದ ಡೆವಲಪ್ಮೆಂಟ್ ಆಗ್ತದ ಡೆವಲಪ್ಮೆಂಟ್ ಆಗ್ತದ ಅಂತ ತಾವು ಪ್ರೆಸ್ ಮಾಡಬೇಕು. ಮತ್ತೊಮ್ಮೆ ನಾನು ನಿಮ್ಮಲ್ಲಿ ವಿನಂತಿ ಮಾಡಿ, ವೇದಿಕೆ ಮೇಲೆ ನಮ್ಮ ದೊಡ್ಡವರು ಎಲ್ಲರೂ ಕೂಡ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಮ್ಯಾಂಗ್ಳೂರು ಕಡೆಯಲ್ಲಿ ಬಂದಿರುವ ನಮ್ಮ ಶಾಸಕರೆಲ್ಲ ಇದ್ದಾರೆ. ಭರತ್ ಶೆಟ್ಟಿ ಅವರಿದ್ದಾರೆ, ಸುಳ್ಯರಿಂದ ಬಂದಿರುವ ಭಾಗೀರಥಿ ಅಕ್ಕ ಅವರಿದ್ದಾರೆ, ನಮ್ಮ ಕಿಶೋರಣ್ಣ MLC ಅವರಿದ್ದಾರೆ. ನಮ್ಮಲ್ಲಿರುವ ದೊಡ್ಡವರು ಇಲ್ಲಿ ನಮ್ಮ 1996ರಲ್ಲಿ ಶೆಟ್ಟಿ ಸಾಹೇಬರಲ್ಲಿ ಕಂಟೆಸ್ಟ್ ಮಾಡಿದ್ರು. ಆ ಬಾರಿ ಕೂಡ 1000 ವೋಟ್ನಲ್ಲಿ 1996ರಲ್ಲಿ 2000ಕ್ಕೂ ಸ್ವಲ್ಪ ಕಡಿಮೆ. ಆವಾಗ ಕೂಡ ನಮಗೆ ಅದು ಮಿಸ್ ಆಯ್ತು. ಇವತ್ತೊಂದು ಕಾರ್ಯಕರ್ತನಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಣ್ಣಲ್ಲಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವುದು ನೋಡಬೇಕು. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿಯೊಬ್ಬ MLA ವಾಗಿ ಅಸೆಂಬ್ಲಿ ಹೋಗ್ಬೇಕು, ಅಷ್ಟೇ ಡೆಡಿಕೇಟೆಡ್ ಕಾರ್ಯಕರ್ತ. ನಾವೆಲ್ಲರೂ ಕೂಡ ವೇದಿಕೆ ಮೇಲೆ ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ಪ್ರೀತಿಯ ಜನತಾ ಅವರಿಗೂ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ, ಏಪ್ರಿಲ್ 9ನೇ ತಾರೀಕು ಲೋಟಸ್ ತಾಮರೆಕು ಡೆವಲಪ್ಮೆಂಟ್ 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 ವಿಕಸಿತ ಕೇರಳಂ ವಿಕಸಿತ ಕೇರಳಂ ವಿಕಸಿತ ಕೇರಳಂನು ತಾವು ವೋಟ್ ಮಾಡಬೇಕಂತ ವಿನಂತಿ ಮಾಡ್ತೀನಿ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ಜೈ ಹಿಂದ್. ಬಂಧುಗಳೇ, ಒಂದು ಶುಭ ಸುದ್ದಿ ಕೂಡ ಇದೆ.